ನಿಮ್ಮೆಲ್ಲರಿಗೂ ಹಾಯ್ ಹೆಲೋ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಾಗತ ಸ್ನೇಹಿತರೆ. ನಾವು ಇವತ್ತು CRPF ಕಾನ್ಸ್ಟೇಬಲ್ ವತಿಯಿಂದ ಹೊಸ ಹುದ್ದೆಯನ್ನು ಕರೆಯಲಾಗಿದೆ. ನಾವು ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. CRP ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ 2026 ಅಪ್ಲಿಕೇಶನ್ಸ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಆನ್ಲೈನ್ ಫಾರ್ 9195 ಕಾನ್ಸ್ಟೇಬಲ್ಸ್. ಇವು 9195 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆಯಲಾಗಿದೆ. ನೇಮ್ ಆಫ್ ಪೋಸ್ಟ್ CRPF ಕಾನ್ಸ್ಟೇಬಲ್ ಆನ್ಲೈನ್ ಫಾರ್ಮ್ 2026. ಟೋಟಲ್ ವೇಕೆನ್ಸಿ ಇಲ್ಲಿ 9195 ಹುದ್ದೆಗಳಿವೆ, ನೀವು ಇಲ್ಲಿ ನೋಡಬಹುದು. ಮತ್ತು ಅಪ್ಲಿಕೇಶನ್ ಫೀ ನೋಡ್ಬೋದು ನೀವು ಇಲ್ಲಿ. ಜನರಲ್ OBC EWS ಅವರಿಗೆ 100 ರೂಪೀಸ್ ಇದೆ. ಮತ್ತು SC ST ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ತರಹದ ಇಲ್ಲಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ನೀವಿಲ್ಲಿ ಏಜ್ ಲಿಮಿಟ್ಸ್ ನೋಡ್ಬೋದು. ಏಜ್ ಲಿಮಿಟ್ಸು ಕಾನ್ಸ್ಟೇಬಲ್ ಡ್ರೈವರ್ಗೆ ಏಜ್ ಇಲ್ಲಿ 21ರಿಂದ 27 ವಯಸ್ಸು. ಮತ್ತು ಕಾನ್ಸ್ಟೇಬಲ್ ನೋಡ್ಬೋದು ಮೆಕ್ಯಾನಿಕ್, ವೆಹಿಕಲ್, ಕಾಬ್ಲರ್, ಕಾರ್ಪೆಂಟರ್, ಟೇಲರ್, ಪೈಪ್, ಬ್ಯಾಂಡ್, ಗಾರ್ಡ್ನರ್, ನೀವು ಇಲ್ಲಿ ಉತ್ಕೋಬೋದು. ನೀವು ಇಲ್ಲಿ ಗಾರ್ಡ್ನರ್, ಬರ್ಗ್ಲರ್, ಪೇಂಟರ್, ಕುಕ್, ಹೇರ್ ಡ್ರೆಸ್ಸರ್, ವಾಷರ್ಮ್ಯಾನ್ ನೀವು ನೋಡ್ಕೋಬೋದು. ವಾಟರ್ ಕ್ಯಾರಿಯರ್, ಸಫಾಯಿ, ಪ್ಲಂಬರ್, ಎಲೆಕ್ಟ್ರಿಷಿಯನ್ ಇದಕ್ಕೆ 18ರಿಂದ 23 ವಯಸ್ಸು ಆಗಿರಬೇಕು. ಮತ್ತು ನೀವು SC ST ಕ್ಯಾಟಗರಿಯಿಂದ ಬರ್ತೀರಾ ಅಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗುವುದು. ನೀವು ಕ್ವಾಲಿಫಿಕೇಷನ್ ನೀವು ನೋಡ್ಬೋದು. ಇಲ್ಲಿ ಡ್ರೈವರ್ಗೆ ಏನೇನು ಅರ್ಹತೆ ಇರಬೇಕು ಅಂದರೆ ಏನೇನು ಓದಿರಬೇಕು. ನೀವು ಡ್ರೈವರ್ಗೆ ನೀವು ಇಲ್ಲಿ 10th ಮುಗಿಸಿರಬೇಕು. ಮತ್ತು ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು. ಮತ್ತು ಮೋಟರ್ ಮೆಕ್ಯಾನಿಕ್ ವೆಹಿಕಲ್ ನಿಮಗೆ 10th ಮುಗಿಸಿರಬೇಕು. ಮತ್ತು 2 year ITI ಇನ್ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಇರಬೇಕು. ಮತ್ತು 1 year ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ಇಲ್ಲಿ. ಆಲ್ ಅದರ್ ಟ್ರೇಡ್ಸ್ಮೆನ್ ನೋಡ್ಬೋದು ನೀವು ಇಲ್ಲಿ 10th ಮುಗಿಸಿರಬೇಕು. ಮತ್ತು ಪ್ರೊಫಿಷಿಯನ್ಸಿ ಇನ್ ರೆಸ್ಪೆಕ್ಟಿವ್ ಟ್ರೇಡ್. ಅಕಸ್ಮಾತ್ ನೀವು ಯಾವುದಾದ್ರೂ ಬೇರೆ ಇದರಲ್ಲಿ ಇದ್ದೀರಾ ಅಂದರೆ ಅದರದ್ದು ನೀವು ಎಕ್ಸ್ಪೀರಿಯನ್ಸ್ ಇರಬೇಕು ನಿಮ್ಮ ಹತ್ರ. ಪಿನಿಯರ್ವಿಂಗ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಎಲೆಕ್ಟ್ರಿಷಿಯನ್ ಮ್ಯಾನ್ಸನ್ ಅಂತ 10th ಮುಗಿಸಿರಬೇಕು. ಮತ್ತು 1 year ಎಕ್ಸ್ಪೀರಿಯನ್ಸ್ ಇನ್ ಪ್ರಿಫರ್ಡ್ ಮೀನ್ಸ್ ಎಲೆಕ್ಟ್ರಿಕಲ್ ಆದರೂ ಇರ್ಬೋದು, ಮೆಕ್ಯಾನಿಕ್ ಆದರೂ ಇರ್ಬೋದು. ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. 1 year ITI ಮುಗಿಸಿರಬೇಕು. ಮತ್ತು ನೀವು ಇಲ್ಲಿ ಪೇಮೆಂಟ್ ಕೂಡ ನೋಡ್ಬೋದು ನಿಮ್ಗೆ ಎಷ್ಟು ಸಿಗುತ್ತೆ ಪೇಮೆಂಟ್. ಇಲ್ಲಿ ಲೆವೆಲ್ 3 ಪೇಮೆಂಟ್ ನಿಮಗೆ ಸಿಗುತ್ತೆ. ಇಲ್ಲಿ 21,000ರಿಂದ 69,000ವರೆಗೂ ನಿಮಗೆ ಇಲ್ಲಿ ಮಂತ್ಲಿ ಸ್ಯಾಲರಿ ನಿಮಗೆ ಕೊಡಲಾಗುವುದು. ನೀವು ನೋಡ್ಬೋದು ವೇಕೆನ್ಸಿ ಯಾವ್ಯಾವ ಥರ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲ್ ನಿಮಗೆ 9,175 ಹುದ್ದೆಗಳಿವೆ. ಮತ್ತು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಪಿನಿಯರ್ವಿಂಗ್ಗೆ ಇಲ್ಲಿ 20 ಹುದ್ದೆಗಳಿವೆ. ನಾನು ನಿಮಗೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಮತ್ತು ನೋಟಿಫಿಕೇಷನ್ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು. ಫಿಸಿಕಲ್ PET ಇರುತ್ತೆ, ಮತ್ತು PST ಇರುತ್ತೆ, ಮತ್ತು CBT ಇರುತ್ತೆ, ಮತ್ತು ಟ್ರೇಡ್ಸ್ಮನ್ ಸ್ಕಿಲ್ ಟೆಸ್ಟ್ ಇರುತ್ತೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇಲ್ಲಿ PETಯಲ್ಲಿ ಏನೇನು ಬರುತ್ತೆ ನಾವಿಲ್ಲಿ ನೋಡೋಣ ಈಗ. PET ಅಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ ಈಗ. ಫಾರ್ ಕಾನ್ಸ್ಟೇಬಲ್ ಡ್ರೈವರ್, ಮೋಟರ್ ಮೆಕ್ಯಾನಿಕ್, ಗಾರ್ಡ್ನರ್, ಪೇಂಟರ್ ನಿಮಗೆ ಇಲ್ಲಿ ಮೇಲ್ಗಳಿಗೆ 5 ಕಿಲೋಮೀಟರ್ ಓಡಬೇಕು. ನೀವು ಇಲ್ಲಿ 5 ಕಿಲೋಮೀಟರ್ 24 ಮಿನಿಟ್ಸಲ್ಲಿ ಓಡಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ 1.6 ಕಿಲೋಮೀಟರ್ 8 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಬೇಕು. ಮತ್ತು ಫಾರ್ ಕಾನ್ಸ್ಟೇಬಲ್ ಕುಕ್, ವಾಟರ್ ಕ್ಯಾರಿಯರ್, ಬಾವರ್, ಹೇರ್ ಡ್ರೆಸ್ಸರ್, ವಾಷರ್ಮ್ಯಾನ್ಗೆ ನೀವು ಇಲ್ಲಿ ಮೇಲ್ಗಳಿಗೆ 1.6 ಕಿಲೋಮೀಟರ್ 10 ನಿಮಿಷದಲ್ಲಿ ಓಡಬೇಕು. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಇಲ್ಲಿ 1.6 ಕಿಲೋಮೀಟರ್ 12 ನಿಮಿಷದಲ್ಲಿ ನೀವು ಓಡ್ಕೋಬೇಕು. ಮತ್ತು ಪಿನಿಯರ್ವಿಂಗ್ ಮ್ಯಾನ್ಸನ್ ಎಲೆಕ್ಟ್ರಿಷಿಯನ್ಗೆ ನಿಮಗೆ ಇಲ್ಲಿ 1.6 ಕಿಲೋಮೀಟರ್ 9 ನಿಮಿಷದಲ್ಲಿ ಉಟ್ಕೋಬೇಕು. ಮತ್ತು ನೀವು ಏನಾದರೂ ಪ್ರೆಗ್ನೆಂಟ್ ವುಮೆನ್ ಆಗಿದ್ದರೆ ನಿಮಗೆ ಈ ಜಾಬ್ಗೆ ನೀವು ಅರ್ಹರಲ್ಲ. PST ನೀವು ಇಲ್ಲಿ ನೋಡ್ಕೋಬೋದು. PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ನೋಡ್ಕೋಬೋದು ನೀವು. ನಿಮ್ದು ಇಲ್ಲಿ ಚೆಸ್ಟ್ ಮತ್ತು ವೇಟನ್ನು ನೋಡಲಾಗುವುದು. ಮೇಲ್ಸ್ಗೆ ಅಲ್ಲಿ ನೀವು ನೋಡ್ಕೋಬೋದು 170 ಸೆಂಟಿಮೀಟರ್ ಆಗಿರಬೇಕು. ಮತ್ತು ಫಿಮೇಲ್ಸ್ 157 ಸೆಂಟಿಮೀಟರ್ ಆಗಿರಬೇಕು. ನೀವು ಏನಾದರೂ ಗೋರ್ಖಾದಿದ್ದರೆ, ನಾರ್ತ್ ಈಸ್ಟ್ ಸ್ಟೇಟಿಂದ ನೀವೆಲ್ಲ ಇದ್ದರೆ ನಿಮಗೆ ರಿಲ್ಯಾಕ್ಸೇಷನ್ ಕೊಡಲಾಗುತ್ತದೆ. ಮತ್ತು ಚೆಸ್ಟ್ ಮೇಲ್ ಇಲ್ಲಿ ನೋಡ್ಕೋಬೋದು. ಮೇಲ್ ಚೆಸ್ಟ್ 80 ಸೆಂಟಿಮೀಟರ್ ನಿಮ್ಮದು ಚೆಸ್ಟ್ ಇರಬೇಕು. ಮತ್ತು ಎಕ್ಸ್ಪಾಂಡ್ ಮಾಡಿದಾಗ ಅದು 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ನೀವೇನಾದರೂ ಇಲ್ಲಿ PSTಯಲ್ಲಿ ಫೇಲ್ ಆದರೆ ನೀವು ಡೈರೆಕ್ಟ್ ಹೊರಗಡೆ ಹೋಗಿಬಿಡ್ತೀರ, ನೀವು ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ.
ನೀವು ನೋಡ್ಕೋಬೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನೋಡ್ಕೋಬೋದು. ಇಲ್ಲಿ ಏನಿರುತ್ತೆ ಅಂತ 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, MCQ ಕ್ವಶನ್ ಇರುತ್ತೆ, ಟಿಕ್ ಮಾಡೋದಿರುತ್ತೆ, 2 ಗಂಟೆಗಳಿರುತ್ತೆ. ಇದರಲ್ಲಿ ನೋಡ್ಕೋಬೋದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ಸ್ 25 ಮಾರ್ಕ್ಸ್. GK ಆ್ಯಂಡ್ ಜನರಲ್ ಅವೇರ್ನೆಸ್ 25 ಕ್ವಶನ್ 25 ಮಾರ್ಕ್ಸ್. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ 25 ಕ್ವಶನ್ 25 ಮಾರ್ಕ್ಸ್. ಇಂಗ್ಲೀಷ್ ಮತ್ತು ಹಿಂದಿ ಯಾವ್ದು ತೊಗೊಂಡಿರ್ತೀರ ಅದರ ಮೇಲೆ 25 ಕ್ವಶನ್ 25 ಮಾರ್ಕ್ಸ್. ಇದರಲ್ಲಿ 0.25 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ನೀವೇನಾದರೂ ಒಂದು ಕರೆಕ್ಟ್ ಮಾಡಿ 4 ತಪ್ಪಾದರೆ 1 ಮಾರ್ಕ್ಸ್ ನಿಮ್ಮದು ಹೋಗುತ್ತದೆ. ಕ್ವಾಲಿಫಿಕೇಷನ್ ಮಾರ್ಕ್ಸ್ ನೀವು ನೋಡ್ಕೋಬೋದು. ಅನ್ರಿಸರ್ವ್ಡ್ ಕ್ಯಾಟಗರಿ ಜನರಲ್ ಅವರಿಗೆ 30% ಇದೆ ಕ್ವಾಲಿಫಿಕೇಷನ್ ಮಾರ್ಕ್ಸು. EWS ಅವರಿಗೆ OBC ಅವರಿಗೆ 25% ಇದೆ. SC ST ಆ್ಯಂಡ್ ಅದರಿಗೆ 20 ಮಾರ್ಕ್ಸ್ ಇದೆ ಕ್ವಾಲಿಫಿಕೇಷನ್ ಮಾರ್ಕ್ಸು. ನಿಮಗೆ ಇಲ್ಲಿ ಟ್ರೇಡ್ ಸ್ಕಿಲ್ ಕೂಡ ತೊಗೊಳ್ಳಾಗುತ್ತದೆ. ನಿಮಗೆ ನೋಡ್ಬೋದು ಇಲ್ಲಿ 50 ಮಾರ್ಕ್ಸ್ ನಿಮಗೆ ಟ್ರೇಡ್ ಸ್ಕಿಲ್ ಇರುತ್ತೆ. ಎಲೆಕ್ಟ್ರಿಷಿಯನ್ ಇರ್ಬೋದು, ಅದು ಬೇರೆ ಬೇರೆ ಥರ ಮೋಟರ್ ಮೆಕ್ಯಾನಿಕ್ ಇರ್ಬೋದು, ಅದಕ್ಕೆ 50 ಮಾರ್ಕ್ಸ್ ಇರುತ್ತೆ. ನಿಮಗೆ 20 ಮಾರ್ಕ್ಸ್ ನಿಮ್ಗೆ ತೊಗೊಳ್ಳೇಬೇಕು. ಅದ್ರ ಮೇಲೆ ತೊಗೊಂಡ್ರೆ ಮಾತ್ರ ನೀವು ಇಲ್ಲಿ ಕ್ವಾಲಿಫೈ ಆಗ್ತೀರಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲಿ ಆಗುತ್ತದೆ ನಿಮ್ಮದು. ಮತ್ತು ಲಾಸ್ಟ್ಗೆ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತದೆ ನಿಮ್ಮದು. ಲಾಸ್ಟಲ್ಲಿ ನಿಮ್ಮದು ಎಲ್ಲ ನೀವು ಕ್ವಾಲಿಫೈ ಆದರೆ ಲಾಸ್ಟ್ಗೆ ನಿಮಗೆ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತದೆ. ನೀವೇನಾದರೂ ಇದರಲ್ಲಿ ಕೂಡ ಪಾಸ್ ಆದರೆ ಅಂದರೆ ನಿಮ್ಮದು ಫೈನಲ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮದು ಹೆಸರು ಬರಲಾಗುತ್ತದೆ. ಗೆಳೆಯರೇ, ನಾವು ಇದೇ ಥರ ದಿನವೊಂದು ಹೊಸ ಗೌರ್ಮೆಂಟ್ ಹುದ್ದೆಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.